ಈಗ ನೀವು ಸ್ಟಾರ್ಟಿಂಗು ಕೂಲಿ ಕೆಲಸ ಮಾಡಿದ್ರಲ್ಲ ಅವಾಗ ಎಷ್ಟಿತ್ತು ನಿಮಗೆ ಕೂಲಿ? 15 ರೂಪಾಯಿ. 15 ರೂಪಾಯಿ. 15 ರೂಪಾಯಿದಿಂದ 250 ರೂಪಾಯಿ ಮಾಡಿ ತುಂಬ ನಡೆಸ್ಬೇಕಂದ್ರೆ ಇದೆ ಸರ್ ಮೆಣಸಿನ್ಕಾಯಿ ಟಮಾಟೋ. ಇದು ಏನೋ ತಾಕ್ದಂಗ ರೋಗಲ್ದಂಗ ಇದ್ರೆ ಡಿಸೆಂಬರ್ ತಿಂಗಳ ತನಕ ಮಾಡ್ಬೋದು. ಜಾಸ್ತಿ ತರಕಾರಿನ ಹಾಕ್ತೀರಾ? ಇಲ್ರಿ, ಇದು ಒಂದೇ ಎಕರೆಗೆ ನಾವೇ ಇಬ್ಬರ ಮೇಂಟೈನ್ ಮಾಡೋದು. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಲಕ್ಷ್ಮಣ್ ಸರ್. ಈ ಯಾವ ಊರು ನಿಮ್ದು? ದೇವ್ರ ತಿಂಬಳಾಪುರ. ದೇವ್ರ ತಿಮ್ಲಾಪುರ. ಅದೇ ಇಲ್ಲಿ ಬರುತ್ತಲ್ಲ ಇದೆ ಸರ್ ದೇವ್ರ ತಿಂಬಳಾಪುರ. ಇದು ಎಷ್ಟು ಎಕರೆ ಇದೆ ಈಗ ಪ್ರೆಸೆಂಟ್? 1 ಎಕರೆ. 1 ಎಕರೆ. ಎಷ್ಟು ಗಿಡಗಳು ಹಾಕಿರಿ ನೀವು 1 ಎಕರೆಯಲ್ಲಿ? 9,000 9,000 ಗಿಡಗಳು. ಒಂದ್ ಗಿಡಕ್ಕೆ ಎಷ್ಟು ಖರ್ಚು ಬಂತು ನಿಮಗೆ? ಒಂದ್ ಗಿಡಕ್ಕೆ ಒಟ್ಟು ಒಂದು 30,000 ಬರ್ತದೆ. ಅಂದ್ರೆ ಇದನ್ನೆಲ್ಲ ಹಾಕಿ ಇಳುವರಿ ಗೊಬ್ಬರ ಹಾಕಿ ಗಿಡ ತಂದಿಸಿದ್ದು, ಆಮೇಲೆ ಹರಿಯೋದು. ಅಂದ್ರೆ ಅರಿಯಕ್ಕೆಲ್ಲ ಕೂಲಿ ಎಷ್ಟು ಕೊಡಿ? 250. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತಾರೆ? ಮುಂಜಾನೆ 8 ಗಂಟೆಲಿದ್ದ ಬಂದು ಈಗ 2 ಗಂಟೆ. ಮತ್ತೆ 2 ಗಂಟೆಯಿಂದ ಇಲ್ಲ? ಇಲ್ಲ, ಹಾ ಹಾ 2 ಗಂಟೆಲಿದ್ದ ಇಲ್ಲ. ಮತ್ತೆ ನಾಳೆ ಇದು ಟೋಟಲ್ ಎಷ್ಟು ಎಕರೆ ನಿಮ್ದು ಇರೋದು? 1 ಎಕರೆ. ಏನೇನ್ ಹಾಕ್ತೀರಿ ನೀವು ಇದ್ರಲ್ಲಿ? ಇದು ಮೆಣಸಿನ ಗಿಡ ಟಮಾಟಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ಎಲ್ಲ ಒಂದು 25 ವರ್ಷ ಸುಟ್ಟು ಇದೆ ಕೆಲಸ. 25 ವರ್ಷದಿಂದ ಇದೇ ಮಾಡ್ತೀರಿ? ಹೌದು ಸರ್. ನೀವು ಫಸ್ಟಿಗೆ ತರಕಾರಿ ಬೆಳೆದು ಎಷ್ಟು ಯಾವ್ದು ಬೆಳೆದು? ಟಮಾಟಿ ಹಾಕ್ತಿದ್ವಿ, ಮೆಣಸಿನ ಗಿಡ ಹಾಕ್ತಿದ್ವಿ. ಅಲ್ಲ, ಎಷ್ಟು ವರ್ಷ? ಒಂದ್ 20 ವರ್ಷದಿಂದ ಯಾವ್ದು ಹಾಕಿದ್ರಿ? ಅವ ಮೆಕ್ಕೆಜೋಳ, ರಾಗಿ. ಈಗ ಯಾವ್ದು ಬೆಳೆ ಬೆಸ್ಟ್ ನಿಮಗೆ? ಇದು ಚೆನ್ನಾಗಿ ಸರ್. ಮತ್ತೆ ನಮ್ಮ ಮನೆ ಖರ್ಚು ಈಗ ಕಷ್ಟದಾಗ ಇದನ್ನ ಮಾರ್ಕೊಂಡು ಉಪಯೋಗಿಸ್ತಾವ ಸರ್. ಕಷ್ಟದಾಗ ಮಾರ್ಕೊಂಡದ ಅದ ದುಡ್ಡು ತರದ ಊಟ ಮಾಡಕ್ ಅದನ್ನ ತರಕಾರಿನ ತರಕಾರಿ ರೇಷನ್ ತರ್ತಾವ ಸರ್. ಮತ್ತೆ ಈಗ ಜೋಳ ಹಾಕಿದ್ರೆ ಕಾಯ್ಬೇಕಲ್ಲ ಸರ್. ಜೋಳ ಹಾಕಿರ್ ಕಾಯ್ಬೇಕು. ಜೋಳ ಹಾಕಿರ್ ಎಷ್ಟು ದಿನ ಕಾಯ್ಬೋದಂಗ? 4-5 ತಿಂಗಳು, ಡಿಸೆಂಬರ್ ತಿಂಗಳ ತನಕ ಕಾಯ್ಬೇಕು. ಡಿಸೆಂಬರ್ ತಿಂಗಳು. ಇದು ಯಾವ ತಿಂಗಳಲ್ಲಿ ಹಾಕಿದ್ ನೀವು? ಈಗ 3ನೇ ತಿಂಗಳು. ಈಗ ಎಷ್ಟು? 7ನೇ ತಿಂಗಳು, 4 ತಿಂಗಳು. ಈಗ ಇದು ಮೆಣಸಿಕಾಯಿ ಇದನ್ನ ಹಾಕ್ತಿರಲ್ಲ, ಮಿರ್ಚಿದು ಎಷ್ಟು ದಿನಕ್ಕೆ ಇದು ಮೆಣಸಿಕಾಯಿ ಬರಕ್ ಸ್ಟಾರ್ಟ್ ಆಗುತ್ತೆ? 3 ತಿಂಗಳಿಗೆ ಬರ್ತದೆ. 3 ತಿಂಗಳವರೆಗೆ ಮೇಂಟೆನೆನ್ಸ್ ಮಾಡಿ. ಏನೇನ್ ಮೇಂಟೆನೆನ್ಸ್ ಮಾಡ್ತೀರಾ? ಇದಕ್ಕೇನೋ ಸರ್ ಗೊಬ್ಬರ ಹಾಕ್ತೇವೆ, ಹರಕ್ತೇವೆ, ಎಣ್ಣೆ ಹೊಡಿ. ಎಣ್ಣೆ ಹೊಡೆಯೋದು. ಯಾವ್ದು ಹಾಕ್ತಿರಿ ಔಷಧಿ ಇದಕ್ಕೆ? ಔಷಧಿ ಮನಕಟ್ಟ ಪಾಸ್, ಟಾನಿಕ್ ಬರುತ್ತೆ ಸರ್. ಟಾನಿಕ್ ಅವನ್ನೆಲ್ಲ ಮಾಡ್ತೀವಿ. ಈಗ ಇದಕ್ಕೆ ಕಾಯಿಲೆಗಳು ಬಂತಂದ್ರೆ ಯಾವ್ದು ಬರ್ಬೋದು? ಕಾಯಿಲೆ ಸರ್ 3-8 ಕಾಯಿಲೆ ಬರ್ತದೆ ಸರ್. ಒಂದೊಂದು ಹೊಲಗಳು ಅದು ನೋಡಲ್ಲಿ ಹೋಗೇ ಬಿಡ್ತದೆ ಕಾಯಿಲೆ. ಅದು ಕಾಯಿಲೆ ಅಂತ ಬಂದು. ಏನ್ ಕಾಯಿಲೆ ಅದು? ಪೂರ್ತಿ ಹೊಲನೇ ಹೋಯ್ತಾ? ಅದು ಹೊಲನ ಹೋಗ್ಬಿಡ್ತು. ಅದಕ್ಕೆ ಅದು ಯಾವ ಕಾಯಿಲೆ ಅಂತ ಸರ್, ಅದಕ್ಕೆ ಹೋಗ್ಬಿಡ್ತು. ಇವು ಏನೇನು ಕಾಯಿಲೆ ಪಲ್ಲೆ ಅಲ್ಲ ಸರ್. ಮುಂದೆ ಏನೈತೆ ಈಗ ಯಾವ ಮಣ್ಣಲ್ಲಿ ಬೆಸ್ಟ್ ತರಕಾರಿ ಬೆಳೆದಂದ್ರೆ? ಇದ್ರಾಗ ಬರ್ತೈತಿ, ಕರೆ ಮಣ್ಣಾಗ ಬರ್ತೈತಿ, ಕೆಂಪು ಮಣ್ಣಾಗ ಬರ್ತೈತಿ. ಈಗ ಯಾವ ಟೈಮಲ್ಲಿ ಎಲ್ಲ ಬೆಳೆದ್ರೆ ಬೆಸ್ಟ್ ಹಂಗಾದ್ರೆ? ಯಾವ ಟೈಮ್ ಅಂದ್ರೆ ಸರ್ ನಾವು ಈಗ ಇನ್ಮ್ಯಾಕ್ ಹಾಕಿರ್ ಬರಲ್ಲ ಸರ್. ಇನ್ಮೇಲೆ ಹಾಕಿರ್ ಬರಲ್ಲ? ಬರಲ್ಲ. ಅಂದ್ರೆ ಜುಲೈ ಮೇಲೆ ಇನ್ಮ್ಯಾಕ್ ಈಗ ಆಗ್ತಾವಲ್ಲ, ಮ್ಯಾಕ್ ಹಾಕಿದ್ ಉತ್ತರ ಬರಲ್ಲ. ಅಂದ್ರೆ ಫಲ ಜಾಸ್ತಿ ಸಿಗಲ್ಲ ಸರ್. ಈಗ ಫಲ ಈಗೇನು ಹಾಕ್ಯಲ್ಲ, ಈಗಲಿದ್ದ ಹಿಂದಕ್ಕೆ ಫಲ ಈಗಿಂದ ಹಾಕಿದ್ವಿ. ಇನ್ನು ಎಷ್ಟು ದಿನ ನೀವು ಮೆಣಸಿಕಾಯಿ ಅರಿಬಹುದು ಇದ್ರಲ್ಲಿ? ಇದು ಏನೋ ತಾಕ್ದಂಗ ರೋಗಲ್ದಂಗ ಇದ್ರೆ ಡಿಸೆಂಬರ್ ತಿಂಗಳ ತನಕ ಮಾಡ್ಬೋದು. ಡಿಸೆಂಬರ್ ತಿಂಗಳು ಅಂದ್ರೆ 3 ತಿಂಗಳು, ಒಂದು 8 ತಿಂಗಳವರೆಗೆ ಬರುತ್ತೆ ಸರ್. ಅಂದ್ರೆ ಏನು ರೋಗ ಪಾಗ ಬೀಳಬಾರ್ದು. ಹೊಲ ಐತಲ್ಲ, ಹುಲ್ ತೆಗೆದು ಇದನ್ನೆಲ್ಲ ಹರಿಕೊಂಡು ಮತ್ತೆ ಗೊಬ್ಬರ ಹಾಕಿ ಎಣ್ಣೆ ಹೊಡೆದು ನೀರ್ ಬಿಡ್ಬೇಕು. ಮತ್ತೆ ಆಮೇಲೆ ಮತ್ತೆ ಸಿಗರ್ ಬಿಟ್ಟು ಮತ್ತೆ ಈಗ ಈ ಮಿರ್ಚಿಗೆ ಐತಲ್ಲ, ಎಷ್ಟು ಟೈಮ್ ನೀರ್ ಬಿಡ್ಬೇಕು ದಿನ? ಹೆಂಗ್ ನಿಮ್ದು ಡೈಲಿ ಮೇಂಟೆನೆನ್ಸ್ ಹೆಂಗಿರುತ್ತೆ ಇದ್ರದ್ದು? ಡೈಲಿ ಏನೋ ಸರ್, ಮಳೆ ಹೋದಾಗ ನೀರ್ ಕಟ್ಟೋದು, ಗೊಬ್ಬರ ಹಾಕೋದು, ಹುಲ್ಲದು ತೆಗಿಯೋದು ಅಷ್ಟೇ ಸರ್. ಅಲ್ಲಿ ಬೋರ್ ಐತಿ. 5 ಎಕರೆ ಸರ್ ಒಟ್ಟಿರೋದು. 5 ಎಕರೆ ನಿಮ್ದು ಟೋಟಲ್? 5 ಎಕರೆ 5 ಸರ್. ನಮ್ಮ ಅಂತ ಹಂಚ್ಕೊಂಡವಲ್ಲ, ಹಂಚ್ಕೊಂಡಿರಿ ಅಲ್ಲ. ಒಂದೊಂದು ಎಕರೆ. ಅವ್ರು ಏನ್ ಮಾಡ್ತಾರೆ ಆ ಕಡೆ ಪಕ್ಕದಲ್ಲಿ? ಒಬ್ಬನು ಟೊಮೆಟೊ ಹಾಕ್ಯಾರ ಸರ್, ಒಬ್ರು ಸೌತಿ ಹಾಕ್ಯಾರ, ಒಬ್ರು ರಾಗಿ ಹಾಕ್ಯಾರ. ಒಬ್ರು ರಾಗಿ, ಸೌತಿ ಎಲ್ಲ ತರಕಾರಿನೇ ಆ ಕಡೆ ಹೊಲ. ಈ ಬೆಸ್ಟ್ ಅಂದ್ರೆ ಮೆಕ್ಕೆಜೋಳ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಇದೇ ಬೆಸ್ಟ್ ಅಂತ ಹೇಳಿ? ಇದೇ ಬೆಸ್ಟ್. ನಮ್ಮ ಮನೆಗೆ ತುಂಬಾ ನಡೆಸ್ಬೇಕಂದ್ರೆ ಇದೆ ಸರ್ ಮೆಣಸಿನ್ಕಾಯಿ ಟಮಾಟೋ. ಯಾಕಂದ್ರೆ ಇದು ಬಾಳ ನಡೆಸತ್ತಲ್ಲ. ಇವತ್ತು ನಾಳೆ ಹಬ್ಬ ಬಂದು ದುಡ್ಡು ಇರಲ್ಲ, ಯಾರನ್ನ ಕೇಳ್ತೀವಿ? ನಿಮ್ಮಂತರ ಕೇಳಿದ್ರೆ ಆಗ ಈಗ ಬಂದು ದುಡ್ಡು ಕೊಡಲ್ಲ. ಹಬ್ಬ ಎಡವಟ್ ಹಾಕತಿ. ಇವನ್ ಒಂದ್ ಚೀಲ 2 ಚೀಲ ಹರ್ಕೊಂಡ್ ಹೋಗಿ ಮಾರ್ಕೊಂಡ್ ಹಬ್ಬ ಮಾಡ್ಕೊಂಡ್ ಅಂದ್ರೆ ತರಕಾರಿ ಕೈ ಹಿಡಿತೈತೆ ಅಂತ ರೈತರಿಗೆ. ಈಗ ಎಲ್ಲಾ ರೈತರಿಗೆ ಯಾವ್ದು ಹೇಳಕ್ ಇಷ್ಟಪಡ್ತೀರಾ? ತರಕಾರಿ ಬೆಸ್ಟ್ ಅಥವಾ ಯಾವ ತರದ್ ಬೆಸ್ಟ್? ನೋಡಿ ಸರ್, ಮೆಕ್ಕೆಜೋಳ ಸೈ ಅದು ಟೈಮ್ ಆಗಿ ಬರ್ತೈತಿ, ಅದಕ್ಕೆ ಮಳೆಗಾಲ ಬೇಕು. ಈ ತರಕಾರಿ ಅಂತ ಸರ್, ನೀರ್ ಇದ್ರ ತರಕಾರಿ ಅಂದ್ರೆ ಬೇಸಿಗೆಯಲ್ಲಿ ಬೆಳಿಬೋದಾ? ಸರ್, ಇವ್ ಮೆಣಸಿನ್ಕಾಯಿ ಬೇಸಿಗೆ ಬರ್ತೈತಿ, ಆದ್ರೆ ಇಳುವರಿ ಕಮ್ಮಿ ಅಂತ ಹೇಳಿಲ್ಲ. ಟೊಮೆಟೊ ಯಾವಾಗ ಬೆಸ್ಟ್? ಟಮಾಟೆ ಈಗಲಿದ್ದನಾಗ ಬೇಸಿಗೆ ತನಕನಾಗ ಬರ್ತೈತೆ. ಟಮಾಟೆ ಯಾವಾಗ ಅಲ್ಲಿ ಬರ್ತೈತಿ, ಮುಂಗ ಉಗದಿ ಆ ಟೈಮ್ ಬರಲ್ಲ. ಬಿಸಿಲು ಇರ್ತದಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಕಮ್ಮಿ ಬರ್ತದೆ. ಅವಕ್ಕೆ ಬೀಜ ಬಂದಾವ ಈಗ. ಆದ್ರೆ ಟಮಾಟೆ ಯಾವಾಗಾರ ಬೆಳಿಬಹುದು, ಮೆಣಸಿನ್ಕಾಯಿ ಮಾತ್ರ ಬೆಳೆಯಕ್. ಅಂದ್ರೆ ಈಗ ಮೆಣಸಿನ್ಕಾಯಿ ಇದೈತಲ್ಲ, ಯಾವ ತಳಿ ಯಾವ್ದು ಬೆಸ್ಟ್ ಅಂತ ನಿಮಗೆ? ಇದು ಚೆನ್ನಾಗಿ ಸರ್. ಇದು ಈ ತಳಿ ಬಾರಿ ಚೆನ್ನಾಗಿ ಬರ್ತದೆ. ಒಂದ್ ಗಿಡಕ್ಕೆ ಎಷ್ಟು ಬರ್ಬೋದು? ಒಂದ್ ಗಿಡಕ್ಕೆ ಕೆಜಿ 2 ಕೆಜಿ ಇದು ಚಿಕ್ಕದೇ ಇರುತ್ತಲ್ಲ, ಬಿಡ್ತಾ ಇರ್ತೈತಿ. ಅದು ಬಿಟ್ಟು ಇದೈತಲ್ಲ ಒಂದ್ ಅರ್ಧ ಕೆಜಿ ಮೇಲೆ ಸರ್. ಇದು ಒಂದ್ ಗಿಡಕ್ಕೆ ಅರ್ಧ ಕೆಜಿ ಮೇಲೆ ಐತಿ. ಈ ಗಿಡಕ್ಕೆ ಹಿಂಗೆಲ್ಲ ಇದನ್ನ ಕೆಜಿ ಸರ್, ಸೀದಾ 1 ಕೆಜಿ ಮೇಲೆ. ಇದು 1 ಕೆಜಿ ಬರುತ್ತೆ ಸೀದಾ? 1 ಕೆಜಿ ಮೇಲೆ ಬರುತ್ತೆ. ಇದಕ್ಕೆ ಜಾಸ್ತಿ ಬರ್ತದೆ. ಇದು ಐತಿ, ಇದು 1 ಕೆಜಿ ಮೇಲೆ ಬರ್ತದೆ. ಸೀದಾ 1 ಕೆಜಿ ಮೇಲೆ ಬರುತ್ತೆ ಬರ್ತದೆ. ಅಂದ್ರೆ ಅಪ್ ಟು ಇದು ಬರ್ತದೆ. ಮತ್ತೆ ಇದು ನೋಡಿ, ಇದು ಎಷ್ಟೈತಿ ಒಂದ ಗಿಡ 8 ಕಂಟ್ರಿ ತೂಕ ಜಾಸ್ತಿ ಇರೋದು. ಇದು ಜಾಸ್ತಿ ಬೀಳುತ್ತಲ್ಲ, ಗಿಡಕ್ಕೆ 1 ಕೆಜಿ ಬರ್ಬೋದು ಮ್ಯಾಕ್ಸಿಮಮ್. ಕೆಜಿ 2 ಕೆಜಿ 3 ಕೆಜಿಗೆ ಬಿಡ್ತೈತಿ. ನೀರಲ್ದು ನೋಡಿ ಕೆಟ್ಟ ಸರ್. ನೀರು ಸಣ್ಣ ಕೊಡಕಷ್ಟೇ ಮಳೆ ಹೋಗ್ಬಿಡ್ತದೆ. ಈಗ ಮೊನ್ನೆ ಮಳೆ ಬಂದತ್ತೆ ಅಷ್ಟ. ಈಗ 15 ದಿನ ಸುಟ್ಟು ಮಳೆ ಬರಕ ಅವಾಗಿಂದ ಚೆನ್ನಾಗಿ. ಅವಾಗಿಲ್ತ ಒಟ್ಟ ಮಳೆ ಇಲ್ಲ, ಬರೀ ನೀರು ಕಟ್ಟಿ ಲೆವೆಲ್ ಮಳೆ. ಒಂದ್ ಲೆವೆಲ್ ತಗೊಂಡ್ಬರ್ಬೇಕು. ಗೊಬ್ಬರ ಹಾಕೋದಾದ್ರೆ ಸೆಂಟ್ರಲ್ ಯಾವ್ಯಾವ ತರದ ಗೊಬ್ಬರ ಹಾಕ್ತಿರಿ ನೀವು? ಈ DAP ಆಗ್ತದೆ ಸರ್. DAP. ಮತ್ತೆ ಇದು ತಿಪ್ಪೆ ಗೊಬ್ಬರ, ಅದನ್ನ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅವನ್ನೆಲ್ಲ ಆಗ್ತದೆ ಸರ್. ಯಾವ ಟೈಮಲ್ಲಿ ಗೊಬ್ಬರ ಹಾಕ್ಬೇಕು? ಈಗ ಯಾರಾದ್ರೂ ಹೊಸ ಸ್ಟಾರ್ಟ್ ಮಾಡಿದ್ರೆ ಮೆಣಸಿನ್ಕಾಯಿ ಹಾಕತ್ನ ಹಚ್ಚಿ ಹಚ್ತವಲ್ಲ ಸರ್, ಹಚ್ಚಿ ಒಂದು ವಾರ ಆಗ್ತೈತಿ. ವಾರದಿಂದ ಒಂದ್ ಚೀಲ
ಎರಡು ಸಲ ಗೊಬ್ಬರ ಹಾಕಿ ನೀರ್ ಹರಿ ಬಿಡೋದು. ಹರಿಗೆ ಬಿಡ್ತಾವೆ. ಹರಿ. ಆಮೇಲೆ ಮತ್ತೆ ಹಂಗ ಹೂಗಿ ಬರ್ತಾವೆ. ಹೂಗಿ ಬರ್ಕಾರ ಮತ್ತೆ 2 ಸಲ ಗೊಬ್ಬರ ಹಾಕಿ ಹರಿಗೆ ಬಿಡ್ತಾವೆ. ಕಾಯಿ ನೀರ್ ಕಟ್ಕೊಂತ ಬಿಟ್ರೆ ಕಾಯಿ ಉದ್ದ ಬಂದ. ಅಂದ್ರೆ ಈಗ ಇಂಪಾರ್ಟೆಂಟ್ ಯಾವ್ದು ಜಾಸ್ತಿ ಪ್ರಾಮುಖ್ಯತೆ ಕೊಡೋದಾದ್ರೆ ಗೊಬ್ಬರನ ಅಥವಾ ಏನ್? ಗೊಬ್ಬರ ಸರ್. ಗೊಬ್ಬರ ಬೇಕೇ ಬೇಕು. ಗೊಬ್ಬರ ಬೇಕು. ಈ ರಾಸಾಯನಿಕ ಗೊಬ್ಬರ ಬೆಸ್ಟ್ ಅಥವಾ ಈ ತರ? ಅಲ್ಲ ಅದು ಮಾಡ್ತೈತಿ ಕೆಲ್ಸನ. ಈಗ ಏನ್ ನಾವು ಸಗಣಿ ಗೊಬ್ಬರ ಆಗ್ತದ ಸರ್, ಅದು ಫುಲ್ ಬರ್ತೈತಿ. ಆದ್ರೆ ಇದನ್ನ ಒಟ್ಟಾಗ ನಾವು ಸರ್ ಊಟ ಮಾಡಕಾರ ಅನ್ನ ಅದನ್ನೆಲ್ಲ ಉಣ್ತಾವ. ಅದ್ರ ಉಪ್ಪಿನಕಾಯಿ ರೇಟ್ ರುಚಿ ಬರ್ತಾ ಹಂಗದ್ದಾಗ ಸ್ವಲ್ಪ ಅನ್ನ ಇದು ಜಾಸ್ತಿ ಊಟ ಹೋಗತ್ತಲ್ಲ ಹಂಗಿದ್ದಾಗ ಸರ್ ಅದು. ಇದನ್ನ ಬೇಕು. ಈ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರ ಒಂದ್ ಸ್ವಲ್ಪ ಜಾಸ್ತಿ ಇಳುವರಿ ಬರ್ತದೆ. ಸ್ವಲ್ಪ ಜಾಸ್ತಿ ಇಳುವರಿ ಬರ್ತೈತಿ. ಅಂದ್ರೆ ಈ ಪೌಷ್ಟಿಕಾಂಶ ಕಮ್ಮಿ ಆಗುತ್ತೆ ಅಂತಾರಲ್ಲ ರಾಸಾಯನಿಕ ಹಾಕಿದ್ರೆ? ಅಲ್ಲ ಆಕೈತಿ ಅಂದ್ರ ಬಾಳ ಕಮ್ಮಿ ಆಗಲ್ಲ. ಬಹಳ ಕಮ್ಮಿ ಆಗಲ್ಲ. ಇದು ಹೊಲದಲ್ಲಿ ಗೊಬ್ಬರ ಏರಿತಾವಲ್ಲ ಅದಕ್ಕೊಂದ್ ಸ್ವಲ್ಪ ಹಾಕಿದ್ರೆ ಏನ್ ಕಮ್ಮಿ ಆಗಲ್ಲ. ಇಳುವರಿ ಬೇಕಂದ್ರೆ ಬೇಕು ಸರ್. ಅದನ್ನ ಹಾಕ್ಲಿಲ್ಲ ಯಾರಿಗೆ ಬೆಳೆಯಕ್ ಆಗಲ್ಲ. ಬೆಳಕೆ ಆಗಲ್ಲ. ನಾವ್ ಏಟ್ ತಿಪ್ಪಿ ಗೊಬ್ಬರ ಹಾಕ್ಯ ಬಂದ್ರು ಆ ಗೊಬ್ಬರ ಹಾಕಿದ್ರೆ ಬೆಳಿ ಬರೋದು. ಸ್ವಲ್ಪ ಹಾಕ್ಲೇಬೇಕು. ಸ್ವಲ್ಪ ಅಲ್ಲಿ ಈಗ ಯಾವಾಗಂದ್ರೆ ನೀವು 3ನೇ ತಿಂಗಳ ಸ್ಟಾರ್ಟ್ ಮಾಡಿದ್ದು, 8ನೇ ತಿಂಗಳು ಇಲ್ಲ ಡಿಸೆಂಬರ್ ವರೆಗೂ ಬರುತ್ತೆ ಅಂದ್ರೆ ಡಿಸೆಂಬರ್ ವರೆಗೂ ಕೂಡ ಹಿಂಗೆ ಎಲ್ಲ ಮೇಂಟೈನ್ ಮಾಡ್ಬೇಕು. ಹಿಂಗ ಮೇಂಟೈನ್ ಮಾಡಕ್ ಸರ್. ನೀರು ಗೊಬ್ಬರ ಹುಲ್ಲು ತೆಗಿಬೇಕು, ಗೊಬ್ಬರ ಹಾಕಬೇಕು, ಒಟ್ಟೆ ಎಣ್ಣೆ ಹೊಡ್ಕೋಬೇಕು. ಹಂಗಾರ ರೋಗ ಏನ್ ಬರಲ್ಲ ಅಲ್ಲಿ ಮಟ್ಟ ಬರ್ತದೆ. ಅಲ್ಲಿವರೆಗೂ ಬರುತ್ತೆ. ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಎಷ್ಟು ಖರ್ಚು ಬಂದಿತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಹಾಕಕ್ಕೆ 30,000. ಈಗ ಕೂಲಿಯರೆಲ್ಲ ಕರ್ಕೊಂಬಂದ್ರೆ ಈಗ ಒಂದು 8 ತಿಂಗಳವರೆಗೂ ನೀವು ಟೈಮ್ ಇರುತ್ತಲ್ಲ, 8-9 ತಿಂಗಳು ಬೆಳಿತೀರಿ. ಆ ಟೈಮಲ್ಲಿ ಕೂಲಿಯರ್ ಎಷ್ಟು ಜನ ಬೇಕಾಗ್ಬೋದು, ಅಲ್ಲಿ ಎಷ್ಟು ಖರ್ಚು ಬರ್ಬೋದು? ಈಗ ಹರಿಯಕಚ್ಚ ಸರ್ ದಿನ 10 ಮಂದಿ. ದಿನ 10 ಈಗ 2 ದಿನ ಅರ್ದಾರ 10 ಮಂದಿ. ನಾಳೆ 10 ಮಂದಿ ಅಂದ್ರೆ ಎಷ್ಟು ಇದು ಕೆಜಿ ಹರಿತಾರ ಅವ್ರು? 10 ಮಂದಿ ಸೇರ್ಕೊಂಡು 10 ಮಂದಿ ಎಷ್ಟು ಒಂದ್ ಕೆಜಿ ಎಷ್ಟು ಕೆಜಿ ಹರಿತಾರ ಅಂದ್ರ ಒಂದೊಂದ್ ಚೀಲ 50 ಕೆಜಿ ಒಂದೊಂದ್ ಚೀಲ ಹರಿದಾರ ಸರ್. ಒಬ್ಬೊಬ್ರು ಒಂದೊಂದ್ ಚೀಲ ಹರಿತಾರೆ. 50 ಕೆಜಿ ಮೇಲೆ ಬರ್ತಾವ. 55, 50, 60 ಬರ್ತದೆ. 60 ಒಳಗೆ ಬರ್ತದೆ. ಅಷ್ಟು ಹರಿತಾರೆ. ಈಗ ದಿನ ಅವ್ರಿಗೆ ಕೂಲಿ ಕ್ಯಾಶ್ ಕೊಟ್ಟು ಬಿಡ್ಬೇಕು. ಕೊಡಕ್ ಸರ್. ಪಾಪ ಬಡವ್ರು ಸರ್. ಮತ್ತೆ ಸಂಘ ಅಂತ ಮಾಡ್ಕೊಂಡ ಈಗ ಒಂದೊಂದು ವಾರ ಗಂಟ್ಲೆ ಕಾಯಲ್ಲ. ವಾರಗಟ್ಲೆ ಅವ್ರಿಗೆ ಈಗ ಬೇಕಂತಂದ್ರೆ ಈಗ ಹೋಗಿ ನೀವು ಕೊಟ್ಟು ಬಿಡ್ಬೇಕು, ಎಲ್ಲ ಕ್ಲಿಯರ್ ಮಾಡಬೇಕು. ಈಗ ನೀವು 10 ಚೀಲ ಹರಿತಿರಲ್ಲ, ಒಂದು ದಿನಕ್ಕೆ ನಿಮ್ಗೆ 2,500 ಖರ್ಚು ಬಂತ ಅಂತ ಅನ್ಕೊಳ್ರಿ. 2,500 ಖರ್ಚು ಬಂದ್ರೆ ನೀವು ಒಂದ್ ದಿನಕ್ಕೆ ಎಷ್ಟು ಉಳಿಸಬಹುದು ಸರ್? 2,500 ಅದ್ರ ರೇಟ್ ಇದ್ರೆ ಉಳಿತೈತೆ ಸರ್. ರೇಟ್ ಕಮ್ಮಿ ಇತ್ತಂದ್ರ ನಮ್ಗೆ ಏನು ಉಳಿಯಲ್ಲ. ಈಗ ಒಂದು ರೇಟ್ ಹಂಗ ಜಂಪ್ ಆಗೈತೆ, ಈಗ ಉಳಿತೈತಿ. ಮತ್ತೆ ರೇಟ್ 10-12 ರೂಪಾಯಿ ಏನು ಉಳಿಯಲ್ಲ. ಬರೀ ಆಳಿಗಾಗಿ ನಮ್ಗೊಂದು 2,500 ಉಳಿತೈತೆ, ಅವ್ರಿಗೊಂದು 2,500. ಅಂದ್ರೆ ಒಂದು ಅರ್ಧ ಖರ್ಚು, ಒಂದು ಅರ್ಧ ಲಾಭ. ರೇಟ್ ಇದ್ರೆ ಲಾಭ ಉಳಿತೈತೆ. ಮ್ಯಾಗದ ಹೋದ್ರೆ ನಮಗೆ ಉಳಿದ ಗಟ್ಟಿ 5,000 ರೂಪಾಯಿ, 5,500 ಆಗ್ತೈತೆ. ಮ್ಯಾಗದ 500 ಹೋದ್ರೆ ನಮ್ಗೆ 5,000 ಉಳಿತೈತಿ. ಒಂದು ಕ್ವಿಂಟಲ್. ಈಗ ನಿನ್ನ 3,700 ಆಗೈತಿ. ಮ್ಯಾಗದ 700 ಆಳಿಗೆ ಹೋದ್ರೆ ನಮಗೆ 3,000 ಉಳಿದ್ರೆ ನಾವು ಮೇಂಟೈನ್ ಆಕೈತಿ ನಮ್ಗೆ. ಈಗ ಯಾವ ಟೈಮಲ್ಲಿ ನಿಮಗೆ ರೇಟ್ ಜಾಸ್ತಿ ಸಿಗುತ್ತೆ ಮೆಣಸಿನಕಾಯಿ? ಇದನ್ನ ಅಲ್ಲ, ರೇಟಿನ ಬಗ್ಗೆ ನಾವು ಯಾರು ಕಂಡು ಹಿಡಿಯಕಲ್ಲ ಸರ್. ಈ ಜಗತ್ತಿನಾಗ ಇವತ್ತ ಬರ್ತದೆ ನಾಳೆ ಬರ್ತದೆ ಅಂತ ಕಂಡು ಹಿಡಿಯಕ. ಒಟ್ಟೇನು ಹಾಕ್ಯಬೇಕು. ಲಾಸ್ ಆಗುತ್ತೆ, ನಾವೆಲ್ಲ ಸುಳ್ಳು. ಇವತ್ತು ನಮಗೆ ರೇಟ್ ಬರ್ತೈತಿ, ನಾಳೆ ನನ್ನ ತಿಂಗಳಿಗೆ ಅಂದ್ರ ಅದೆಲ್ಲ ಸುಳ್ಳು. ಒಟ್ಟು ಹಾಕೋದು ಅದು ಹಣೆ ಬರ ಸರ್. ನಮ್ಮ ಮನೆ ಬರೋದು ರೈತರ ಹಣೆ ಬರ. ಯಾರು ಇದನ್ನ ಕಂಡು ಹಿಡಿಯಕ. ಈಗ ಯಾವ ಮಾರ್ಕೆಟ್ ಅಲ್ಲಿ ಜಾಸ್ತಿ ಹೋಗೋದು ನಿಮ್ದು? ಇದು ಪಾರ್ಕ್ ಅಂತ ಸಾಬ್ರನ್ ಆ ಹುಡುಗನ್ ನಾವು ಬಿಡೋದು. ಅವರೇ ತಗೊಂಡೋಗ್ತಾರೆ ಸರ್. ಒಳ್ಳೆ ಹುಡುಗ, ಚೆನ್ನಾಗಿ ನಡೆಸ್. ಈ ಗಾಡಿ ತಗೊಂಡ್ಬಂದಿದ್ರಲ್ಲ, ಅದು ಆ ಗಾಡಿ ಬಾಡಿಗೆ ಎಷ್ಟು ಕೊಡ್ತೀರಿ ನೀವು? ಬಾಡಿಗೆ ಅದಕ್ಕೆ ದಿನ 500,000 ದಿನ, ಪ್ರತಿದಿನ. ಮತ್ತೆ ಅರ್ಧದಾಗ ಯಾಕೆ ನಂಗೆ ಕರೆ ಸರ್ ಪೆಟ್ರೋಲ್ ಖರ್ಚು 500ರಿಂದ 1,000 ರೂಪಾಯಿ. ಮತ್ತೆ ಬೇರೆ ಮಾರ್ಕೆಟ್ ಎಲ್ಲಿ ಕೊಡಲ್ಲ ನೀವು? ಇಲ್ಲ ಸರ್, ಇಲ್ಲ ಹರಪನಹಳ್ಳಿ ಒಂದೇ ಅಂತ. ನೀವು ಇದನ್ನೆಲ್ಲ ತರ್ತಿರಲ್ಲ ಸಸಿಗಳು ಎಲ್ಲಿ? ಇದು ನರ್ಸರಿ. ಎಲ್ಲಿ? ಯಾವ ಊರು? ಹರಪನಹಳ್ಳಿ ಸರ್. ಹರಪನಹಳ್ಳಿ. ಅಂದ್ರೆ ಒಂದು ಎಷ್ಟು ಖರ್ಚಾಕತ್ತೆ ಅಂತ ಹೇಳಿರಿ? 9,000 ಖರ್ಚಾಯ್ತು ಗಿಡ ಆಳಿಂದ ಬಿಟ್ಟು. ಈಗ ಎಷ್ಟಡಿಗೆ ಒಂದು ಇದು ಡಿಫ್ರೆನ್ಸ್ ಹೆಂಗಿರುತ್ತೆ? ಹಿಂಗೆ ಇದು ಮಳಕೊಂದೈತಿ ಸರ್. ಈಗ 3 ಅಡಿ, ಈ ಕಡೆ 3 ಅಡಿ ಹಂಗ ಹಚ್ಚೋದು ಒಂದು ಮಳಕೊಂದ್. ಈಗ ಅಕಸ್ಮಾತ್ 10 ಹಚ್ಚಿದ್ರೆ ಏನಾಗುತ್ತೆ? ಈಗ 10 ಹಚ್ಚಿದ್ರೆ ಗಿಡ ಹತ್ರ ಕಂಟ್ರಿ ಕೇಳಲ್ಲ. ಆಮೇಲೆ ಇಳುವರಿ ಕಮ್ಮಿ. ಹಂಗಾದ್ರೆ ನೀವು 3 ಅಡಿಗೆ 3 ಅಡಿ ಹಿಂಗಿರ್ಬೇಕು. ಈ ಕಡೆಗೆ ಎಷ್ಟು ಅಡಿ ಬಿಟ್ಟಿರಿ? ಅಡಿಗೆ 1 ಸಾವಿರ. 1 ಅಡಿಗೆ 1 ಗಿಡ ಹಂಗ ಹಚ್ಚಿರ ಒಂದು 9,000 ಗಿಡ ಕುಂದಿರುತ್ತೆ 1 ಎಕರೆಗೆ. ನೋಡಿ ಇಲ್ಲೇ ಇದು 1 ಗಿಡ ಐತಲ್ಲ, ಎಷ್ಟು ಬಿಟ್ಟೈತಿ ಸ್ವಂತದ 1 ಐತಲ್ಲ. ಅದ್ರಿಗೆ ಮತ್ತೆ ಒಂದಿದ್ರೆ ಅಷ್ಟು ಬಿಡಲ್ಲ. ಇದೆಲ್ಲ ಕಾಸ್ಟ್ ಆಯ್ತು ಸರ್. ರೈತರದ್ದು ಭಾಳ ಕಷ್ಟ ಆಯ್ತು ಬಿಡಿ ಸರ್. ನಿಮ್ಮ ಅಂತರದ ಒಟ್ಟು ವಾಸಿ ಸರ್. ಅಕ್ಕ, ನಿಮ್ಮ ಹೆಸರು? ಭಾಗ್ಯಮ್ಮ ರೀ. ಈಗ ಕೆಲ್ಸಕ್ಕೆ ಬಂದಿದ್ದ ಅಥವಾ ಓನರಾ? ಕೆಲ್ಸಕ್ಕೆ ಬಂದಿದ್ದು. ಡೈಲಿ ಬೈಲಿಗೆ ಬರ್ತೀರಿ ಕೆಲಸ? ಎಷ್ಟು ಕೂಲಿ ನಿಮಗೆ ಈಗ ಇರೋದು? 250 ರೂಪಾಯಿ. ಎಷ್ಟು ಗಂಟೆಯಿಂದ ಮಾಡ್ತೀರಿ? 8 ಗಂಟೆಲಿಂದ 3-3:30 ಲಾಸ್ಟ್. 3-3:30 ಇಲ್ಲ. ಈಗ ಎಷ್ಟು ಕೆಜಿ ಹರಿತೀರಿ? ಅಣ್ಣರು ಹೇಳಿದ್ರು ಒಬ್ಬೊಬ್ರು ಒಂದೊಂದ್ ಚೀಲ ಹರಿತಾರಂತೆ. ಹ್ಞೂನ್ರಿ. ಒಂದೊಂದ್ ಚೀಲ ಹರಿತೀರಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು ನೀವು? ನಾಳೆ ಈಗ 15-20 ವರ್ಷಲಿಂದ ಮಾಡ್ತೀವಿ. 15-20 ವರ್ಷ ಇದೇ ಕೆಲಸನೇ ಮಾಡ್ತಿರೋದ? ಎಲ್ಲಾ ತರಕಾರಿನ ಹರಕ್ ಹೋಗ್ತೀವಿ, ನಿಮ್ರಕ್ ಹೋಗ್ತೀವಿ. ಎಲ್ಲದು ಅಂದ್ರೆ ಈಗ ರೈತರ ಕೆಲಸ ಬಂದ್ರೆ ಎಲ್ಲದೂ ಮಾಡ್ತೀರಿ? ಟಮಾಟೆ ಹರಿತಾರ, ಕಳೆ ತೆಗಿತಾರ, ಮೆಣಸಿನಕಾಯಿ, ಪ್ರತಿಯೊಂದು ಎದಕ್ಕಾರ ಕರಿ. ಈಗ ನೀವು ಸ್ಟಾರ್ಟಿಂಗ್ ಕೂಲಿ ಕೆಲಸ ಮಾಡಿದ್ರಲ್ಲ, ಅವಾಗ ಎಷ್ಟಿತ್ತು ನಿಮಗೆ ಕೂಲಿ? 15 ರೂಪಾಯಿ. 15 ರೂಪಾಯಿ. 15 ರೂಪಾಯಿಂದ 250 ರೂಪಾಯಿ ಮಾಡಿ ಬಂದ್. ನೀವಮ್ಮ, ನಿಮ್ಮ ಹೆಸರು? ಸಿದ್ದಮ್ಮ. ನೀವ್ ಎಷ್ಟು ವರ್ಷದಿಂದ ಮಾಡ್ತಿರೋದು? ನಾವ್ ಒಂದು 20 ವರ್ಷ. 20 ವರ್ಷ. ಅವಾಗ ಎಷ್ಟಿತ್ತು ನಿಮಗೆ ಕೂಲಿ? 10 ರೂಪಾಯಿ. 10 ರೂಪಾಯಿ. ಮುಂಚೆ ಯಾವ ಕೆಲಸ ಮಾಡ್ತಿದ್ರಿ? ಅಂದ್ರೆ ಇದೇ ಕೆಲಸ ನಮ್ದು. ಇದೇ ಕೆಲಸ. ಹೌದಾ?
ಮತ್ತೆ ಹೇಳೇ ಇಲ್ಲ ಈ ಹೊಲದ ಓನರ್ ಅಂತ ಇವ್ರು. ಚೆನ್ನಾಗಿ ಹಿಡಿತಾ ಇದ್ರಮ್ಮ ಎಲ್ಲ ಜಾಸ್ತಿ ತರಕಾರಿನ ಹಾಕ್ತೀರಾ? ಇಲ್ರಿ ಇದು ಒಂದೇ ಎಕರೆಗೆ ನಾವೇ ಇಬ್ರ ಮೇಂಟೈನ್ ಮಾಡೋದು. ಎರಡ್ ಏನ್ ಕೆಲಸ ಮಾಡ್ತಾರ ಅವ್ರು? ಕಂಪ್ನ್ಯಾಗ ಅದಾರ. ಏನ್ ಕೆಲಸ? ನಮಗ್ ಗೊತ್ತಾಗಲ್ರಿ ಅವ್ರಿಗೆ ಏನ ಎಷ್ಟು ಅವ್ರಿಗೆ ಎಷ್ಟು ಸ್ಯಾಲ್ರಿ? 22 22 ಎಲ್ಲ ಮನಿ ಕಳಿಸ್ತಾರ? ಎಲ್ಲ ಮನೆಗೆ ಅಂದ್ರ ಮನಿಗೆ ಅವ್ರ ಅಲ್ಲಿ ಅಲ್ಲ ಕ್ಲಿಯರ್. ತಗೋಣ ಹೆಂಗೆ ಅವ್ರನ್ನೆಲ್ಲ ಹೆಂಗ್ ಓದಿಸಿದ್ರಿ? ಹೆಂಗೆ ಹೇಳಮ್ಮ PUC ಅಲ್ಲಲ್ಲ ಅಷ್ಟೇನಾ? PUC SLC ಮಾಡಿದಾರ. 22,000 ಕೆಲಸ. ಇದ್ರಾಗೆ ದುಡ್ಡು ಕೆಲಸ ಮಾಡಿದ್ದಾರೆ. ಮಕ್ಳು ಮರಿ ಎಲ್ಲಾ ಬರ್ತಾರ ಇದ್ರೇನ್ ಹ್ಮ್. ಎಲ್ಲದೂ ಮಾಡ್ತಾರ ಅವ್ರು ಬಂದ್ರೆ ಕೆಲಸ ಮಾಡ್ತಾರ? ಎಲ್ಲಾ ಮಾಡ್ತಾರ. ಅಲ್ಲ ಬಾಳೆ ಕೂಡ ತೆಗಿಸಾರ. ಬೆಂಗಳೂರಲ್ಲಿ ಇದ್ದು ಇದ್ದು ಕೆಲಸ ಮಾಡ್ತಾರ. ಬರ್ತಾರ? ನಾಳೆ ಬಂದ್ರೆ ಎಲ್ಲಾರನು ಗೊಬ್ಬರಕ್ಕ ಕರ್ಕೊಂಡ್ ಹೋಗ್ತಾನೆ ಹೊಲಕ್ಕ. ಕರ್ಕೊಂಡು ಹೋಗ್ತೀರಾ? ಹೌದಾ, ಸರಿ ಆಯ್ತು, ಹೋಗ್ರಮ್ಮ.